ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದಿಸ್ ಇಸ್ ಅಭಿಷೇಕ್. ನಾವು ಫ್ರೈಡೇ ಒಂದು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ರಿ. ಮತ್ತು ಪರ್ಫೆಕ್ಟ್ ಲೆವೆಲ್ಸ್ನ ನಾನು ಫ್ರೈಡೇನೇ ಬ್ಯಾಂಕ್ ನಿಫ್ಟಿಗೆ ಪ್ಲಾಟ್ ಮಾಡಿದ್ದೆ. ಇವತ್ತು ನೋಡೋಣ ನಾವು ಆ ಲೆವೆಲ್ಸ್ ಏನಾದರೂ ಪರ್ಫೆಕ್ಟಾಗಿ ಏನಾದರೂ ರೆಸ್ಪೆಕ್ಟ್ ಆಗಿದೆಯೋ ಇಲ್ಲ ರಿಜೆಕ್ಷನ್ ಕರೆಕ್ಟಾಗಿ ಆಗಿದೆಯೋ ಅಂತ. ಫಸ್ಟು ಮಾರ್ಕೆಟ್ ನೀವು ನೋಡ್ಬೋದು ಎಕ್ಸಾಕ್ಟ್ಲಿ ಫ್ಲಾಟ್ ಓಪನ್ ಆಯಿತು. ನಾನು ಫ್ರೈಡೇ ಕರೆಕ್ಟಾಗಿ ಹೇಳಿದ್ದೆ 50,487 ಇಸ್ ದ ಸ್ಟ್ರಾಂಗೆಸ್ಟ್ ಸಪೋರ್ಟ್. ಇದೇನಾದ್ರು ದಾಟುತ್ತೆ ಅಂದರೆ ಮಾರ್ಕೆಟ್ ಈಸಿಲಿ 50,224 ಹತ್ರ ಬರುತ್ತೆ ಅಂತ ಹೇಳಿದ್ದೆ. ಬಟ್ ಮಾರ್ಕೆಟ್ ಇವತ್ತು ಕರೆಕ್ಟಾಗಿ ಇಲ್ಲಿ ಸಪೋರ್ಟ್ ತೊಗೊಂಡು ನೋಡಿ ನಮ್ಮ ರೆಸಿಸ್ಟೆನ್ಸ್ 1 ಹತ್ರ ಹೋಗಿದೆ. 50,481 ಈಸ್ ರೆಸಿಸ್ಟೆನ್ಸ್ 1 ಆ್ಯಂಡ್ 51,051 ನಾನು ರೆಸಿಸ್ಟೆನ್ಸ್ 2 ಹತ್ರ ನೆನ್ನೆನೇ ಅಂದರೆ ಫ್ರೈಡೇನೇ ನಾನು ಪ್ಲಾಟ್ ಮಾಡಿದ್ದೆ. ನೀವು ನೋಡ್ಬೋದು ಕರೆಕ್ಟಾಗಿ ಇಲ್ಲಿಂದ ರಿಜೆಕ್ಷನ್ ತೊಗೊಂಡಿದೆ. ಮಾರ್ಕೆಟ್ 50,841 ಬಂದಿದ ತಕ್ಷಣ ನೋಡಿ ಕರೆಕ್ಟಾಗಿ ರಿಜೆಕ್ಷನ್ ತೊಗೊಂಡಿದೆ. ಮತ್ತೆ ಇದನ್ನು ನೋಡಿ ಮತ್ತೆ ಹೋಗಿದೆ, ಮತ್ತೆ ಇಲ್ಲಿ ಕರೆಕ್ಟಾಗಿ ಬ್ರೇಕ್ಔಟ್ ಕೊಡ್ತು. ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ಒಂದು ರಿಟೆಸ್ಟ್ ತೊಗೊಂಡಿದೆ. ರಿಟೆಸ್ಟ್ ಸಹಜ, ಅದು ಯಾವಾಗೂ ಅಷ್ಟೇ ಬ್ರೇಕ್ಔಟ್ ಆದಮೇಲೆ ಒಂದು ರಿಟೆಸ್ಟ್ ಆಗಲೇಬೇಕು. ಅದೇ ನಾವು ಪ್ರೈಸ್ ಅಂತ ಕರಿತೀವಿ. ನೋಡಿ ಕರೆಕ್ಟಾಗಿ R1 ಹತ್ರ ಇಲ್ಲಿ ರಿಟೆಸ್ಟ್ ಮಾಡಿಬಿಟ್ಟು ಕರೆಕ್ಟಾಗಿ ನೋಡಿ R2 ಹತ್ರ ಹೋಗಿದೆ. ನೋಡಿ ನಮ್ಮ ಲೆವೆಲ್ಸ್ ಹೆಂಗೆ ಪರ್ಫೆಕ್ಟಾಗಿ ರೆಸ್ಪೆಕ್ಟ್ ಮಾಡಿದೆ ಅಂತ ನೋಡಿ. ಮಾರ್ಕೆಟ್ ಇನ್ನು ಇವಾಗ 3:22. ಅದು ನಾನು ಇಷ್ಟು ಬೇಗನೆ ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಬಿಕಾಸ್ ತುಂಬ ಜನ ಬೇರೆಯವ್ರು ನೋಡ್ಕೊಂಡು ಮಾಡ್ತೀರಾ ಹಂಗೆ ಹಿಂಗೆ ಅಂತ ಅಲಿಗೇಷನ್ ಮಾಡಿಬಿಡ್ತಾರೆ. ಬಟ್ ನಾನು ಯಾವತ್ತೂ ಅಷ್ಟೇ ಕರೆಕ್ಟಾಗಿ ಪ್ಲಾಟ್ಸ್ ಮಾಡ್ತಾ ಇದ್ದೀನಿ ಲೆವೆಲ್ಸ್ನ. ಇದು ಜಸ್ಟ್ ಎಕ್ಸ್ಪೀರಿಯನ್ಸಿಂದ ಮಾತ್ರನೇ ಮಾಡೋಕ್ಕೆ ಸಾಧ್ಯ. ಆಮೇಲೆ ನೋಡ್ಬೋದು ನಾವು ತುಂಬ ಲೈಕ್ ಅರೌಂಡ್ 1,500,000 ಹಾಕೇನೆ 200%, 300% ಎಲ್ಲ ಪ್ರಾಫಿಟ್ ಮಾಡ್ತಾ ಇದ್ದೀವಿ. ತುಂಬ ಜನ ಸ್ಮಾಲ್ ಟ್ರೇಡರ್ಸ್ ಆಮೇಲೆ ಬಿಗಿನರ್ಸ್ಗೆ ತುಂಬ ಇದನ್ನ ಸಪೋರ್ಟ್ ಸಿಗಲಿ ಅಂತ ಇದನ್ನ ತುಂಬ ಅವರು ಎನ್ಕರೇಜ್ ಕೂಡ ಆಗ್ತಾರೆ. ಆಮೇಲೆ ಇವಾಗ ಪಾಯಿಂಟಿಗೆ ಬರೋಣ. ಇವಾಗ ನಾವು ನೋಡೋಣ ಮಾರ್ಕೆಟ್ ಇವತ್ತು ಎಕ್ಸಾಕ್ಟ್ಲಿ ಇಲ್ಲಿಂದ ರ್ಯಾಲಿ ಕೊಟ್ಟಿದೆ. ಇದೇನು ಪರ್ಫೆಕ್ಟ್ ಅಪ್ ಟ್ರೆಂಡ್ ಅಲ್ಲ, ಇದು ಪರ್ಫೆಕ್ಟ್ ಅಪ್ವರ್ಡ್ ರೇಂಜ್ ಟ್ರೆಂಡ್. ಅಪ್ವರ್ಡ್ ರೇಂಜ್ ಟ್ರೆಂಡ್ ಆಗಿರುತ್ತೆ ಇದು. ನೋಡ್ಕೊಳ್ಳಿ ಉಂಟಲ್ಲ, ಇಲ್ಲಿ ಪ್ಲಾಟ್ ಮಾಡಿರೋಣ. ಮಾರ್ಕೆಟ್ ಏನಾದರೂ ನಾಳೆ ಇಲ್ಲಿ ನನಗೆ ಗೊತ್ತಿರೋಂಗೆ ಇದೇ ಝೋನಲ್ಲಿ ಓಪನ್ ಆಗುತ್ತೆ ಅಂತ ಅನ್ಕೊತೀನಿ. 51,051 ಇದು ನಮಗೆ ತುಂಬ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಆಗಿ ಆ್ಯಕ್ಟ್ ಮಾಡ್ತಾ ಇತ್ತು. ನೀವು ಲಾಸ್ಟ್ ವೀಕಿಂದ ನೋಡಿದ್ರು ಅಷ್ಟೇ ನಾನು ಈ ಲೆವೆಲ್ಸ್ನ ತುಂಬ ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇದ್ದೆ. ಬಿಕಾಸ್ ಇದನ್ನ ರಿಜೆಕ್ಷನ್ ತೊಗೊತಾ ಇತ್ತು. ಏನೋ ದಾಟ್ ಮೇಲಕ್ಕೆ ಹೋದರೆ ಇಲ್ಲಿಂದ ಕೆಳಗಡೆ ಬರೋಕ್ಕೂ ಆಗ್ತಾ ಇರಲಿಲ್ಲ. ಆ ಥರ ಮಾರ್ಕೆಟ್ ಕರೆಕ್ಟಾಗಿ 51,051 ತುಂಬ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಇದೆ ಅಲ್ಲಿ ನಿಮಗೆ ಬೈಯರ್ಸು ಆ್ಯಕ್ಟಿವೇಟ್ ಆಗ್ತಾರೆ, ಆಮೇಲೆ ಸೆಲ್ಲರ್ಸ್ ಕೂಡ ಆ್ಯಕ್ಟಿವೇಟ್ ಆಗ್ತಾರೆ. ಇವಾಗ ಮಾರ್ಕೆಟ್ ಇದ್ರ ಮೇಲಿರೋ ಕಾರಣ ಯಾವುದೇ ಕಾರಣಕ್ಕೂ ಇದ್ರ ಕೆಳಗಡೆ ಬಂದು ಎಂಡ್ ಆಗಲ್ಲ. ಆಮೇಲೆ ನಾಳೆ ನಾವು ವೇಟ್ ಮಾಡಬೇಕಾಗುತ್ತೆ. ಏನಾದರೂ ಫ್ಲಾಟ್ ಓಪನ್ ಆಯಿತು ಅಂದ್ಕೊಳ್ಳಿ 51,307 ಇದು ಅಷ್ಟೇ ತುಂಬಾ ಸ್ಟ್ರಾಂಗ್ ಇದೆ. ಓಕೆನಾ. ಈ ಝೋನ್ ನೋಡ್ಬೋದು ನೀವು, ಹೆಸರು ತೊಗೊಂಡಿದೆ ರಿಜೆಕ್ಷನ್ ಅಂತ. ಈ ಝೋನ್ ಏನಾದರೂ ಮಾರ್ಕೆಟ್ ದಾಟ್ತು ಅಂದರೆ 100% 51,551 ಹೋಗುತ್ತೆ. ಏನಾದರೂ ಮಾರ್ಕೆಟ್ ಇದ್ರ ಕೆಳಗಡೆ ವೇಟ್ ಮಾಡಿ ಇದ್ರ ಕೆಳಗಡೆ ಏನಾದರೂ ಟ್ರೇಡ್ ಆಗಬೇಕು. ಓಕೆನಾ. ಆಮೇಲೆ ಈ ಥರ ಪಿಯರ್ಸ್ ಆಗೋದಲ್ಲ, ಕ್ಯಾಂಡಲ್ ಫುಲ್ ಬಾಡಿ ಆಚೆ ಇರಬೇಕಾಗುತ್ತೆ. ಆಮೇಲೆ ರೀಟೆಸ್ಟ್ ಆದಮೇಲೆ ಮಾತ್ರ ನೀವು ಎಂಟ್ರಿ ಆಗಕ್ಕೆ ಸಾಧ್ಯ. ಸೊ ನಾಳೆ ಏನೋ ಫ್ಲಾಟ್ ಓಪನ್ ಆದರೆ ವೇಟ್ ಮಾಡಿ. ಇದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಇದು ನಮಗೆ ನೋಡಿ ಸಪೋರ್ಟ್ 1 ಆಗುತ್ತೆ 51,051. ಆಮೇಲೆ ಸಪೋರ್ಟ್ 2 ಆಗುತ್ತೆ 50,841. 50,841. ಆಮೇಲೆ ನಮಗೆ ರೆಸಿಸ್ಟೆನ್ಸ್ 1 ರೆಸಿಸ್ಟೆನ್ಸ್ 2 ಕರೆಕ್ಟಾಗೇ ಇದೆ. ಈ ಝೋನ್ ದಾಟಕ್ಕೆ ಬಿಡಿ. ಈ ಝೋನ್ ದಾಟಿದ್ರೆ ಮಾತ್ರ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ, ಇಲ್ಲಾಂದರೆ ಕೆಳಗಡೆ ಬಂದೇ ಬರುತ್ತೆ. ಆಮೇಲೆ ನಾವು ನಿಫ್ಟಿ 50 ಕೂಡ ಅನಾಲಿಸಿಸ್ ಮಾಡಿದ್ವಿ. ಅದನ್ನು ಕೂಡ ಒಂದ್ಸತಿ ಹೋಗಿ ಚೆಕ್ಔಟ್ ಮಾಡೋಣ. ನೋಡಿ ನಿಫ್ಟಿ 50ನೂ ಕೂಡ ನಾನು ಫ್ರೈಡೇನೇ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿದ್ದೆ. ಸಪೋರ್ಟ್ 1 ಸ್ಟ್ರಾಂಗ್ ಇಲ್ಲಿ ಓಪನ್ ಆಗಿದೆ. ಆಮೇಲೆ ನೋಡಿ ಸಪೋರ್ಟ್ 2 ಹತ್ರನೇ ಒಂದು ರಿಜೆಕ್ಷನ್ ತೊಗೊಂಡಿದೆ ಮಾರ್ಕೆಟು. ನೋಡಿ ಮತ್ತೆ ಇದಕ್ಕೆ ರೆಸಿಸ್ಟೆನ್ಸ್ 1 ಹತ್ರ ಮತ್ತೆ ಬಂದು ರಿಜೆಕ್ಷನ್ ತೊಗೊಂಡಿದೆ. ಮತ್ತೆ ಇದನ್ನು ಕ್ರಾಸ್ ಮಾಡಿದೆ. ಮತ್ತೆ ನೋಡಿ ರೆಸಿಸ್ಟೆನ್ಸು 2 ಹತ್ರ ಬಂದು ಇಲ್ಲಿ ಕಂಪ್ಲೀಟ್ ರಿಜೆಕ್ಷನ್ ತೊಗೊಂಡಿದೆ ಮಾರ್ಕೆಟ್. ಮತ್ತೆ ಒನ್ಸ್ ಅಗೇನ್ ಇಲ್ಲಿಗೆ ಬಂದಿದೆ, ಆಮೇಲೆ ಕೆಳಗಡೆಗೆ ಬಂದಿದೆ. ಮಾರ್ಕೆಟ್ ಇವತ್ತು ನಿಫ್ಟಿ 50 ತುಂಬ ವಾಲಿಟಿಲಿಟಿ ಇತ್ತು. ಇದು ತುಂಬ ವಾಲಿಟಿಲಿಟಿ ಇರುತ್ತೆ. ತುಂಬ ಜನ ಏನು ಮಾಡ್ತಾರೆ, ಅಡಿದ ತಕ್ಷಣ ಕಾಲ್ ತೊಗೊಂಡ್ಬಿಡ್ತಾರೆ, ಟ್ರಾಪ್ ಆಗ್ತಾರೆ. ಇಲ್ಲೂ ಅಷ್ಟೇ, ಇಲ್ಲಿ ತುಂಬ ಜನ ಕಾಲ್ ತೊಗೊಂಡ್ರೆ ಟ್ರಾಪ್ ಆಗಿ ಆಗ್ತಾರೆ. ಆಮೇಲೆ ಮತ್ತೆ ಇಲ್ಲೂ ಪುಟ್ ತೊಗೊಂಡ್ರೆ ಟ್ರಾಪ್ ಆಗಿ ಆಗ್ತಾರೆ. ಸೊ ನೀವು ವೇಟ್ ಮಾಡಬೇಕಾಗುತ್ತೆ ಮಾರ್ಕೆಟ್ಗೆ. ಯಾವತ್ತೂ ಅಷ್ಟೇ ಪ್ರೈಸ್ ಆ್ಯಕ್ಷನ್ಗೋಸ್ಕರ ವೇಟ್ ಮಾಡಲೇಬೇಕಾಗುತ್ತೆ. ಬಟ್ ಇದಂತೂ ಇಲ್ಲಿಂದ ಈ ಝೋನಿಂದ ಮಾರ್ಕೆಟ್ ಕಂಪ್ಲೀಟ್ ಎಲ್ಲರೂ ಟ್ರ್ಯಾಪ್ ಮಾಡಿದೆ. ಇಲ್ಲಿ ಬಯರ್ಸ್ನ ಟ್ರ್ಯಾಪ್ ಮಾಡ್ತು, ಇಲ್ಲಿ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡ್ತು, ಇಲ್ಲಿ ಬಯರ್ಸ್ನ ಟ್ರ್ಯಾಪ್ ಮಾಡ್ತು, ಇಲ್ಲಿ ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡ್ತು. ಸೊ ನೀವು ನಾಳೆಗೋಸ್ಕರ ವೇಟ್ ಮಾಡಬೇಕಾಗುತ್ತೆ. ನೋಡಿ ಇವತ್ತು ಮಾರ್ಕೆಟು 24,917 ಮೇಲೆ ಕ್ಲೋಸ್ ಆಗ್ತಿದೆ. ಸೊ ನಮಗಿದು ಸಪೋರ್ಟ್ 1 ಆಗುತ್ತೆ. ಸಪೋರ್ಟ್ 1 ಆಗುತ್ತೆ. ಆಮೇಲೆ ಇದು ಬಂದು ನಮಗೆ ಸಪೋರ್ಟ್ 2 ಆಗುತ್ತೆ. ಸಪೋರ್ಟ್ 1 ಮತ್ತು ಸಪೋರ್ಟ್ 2. ಆಮೇಲೆ ಇದು ಬಂದು ನಮಗೆ ರೆಸಿಸ್ಟೆನ್ಸ್ 1 ಆಗುತ್ತೆ 25,042. ಇದು ನಮಗೆ ರೆಸಿಸ್ಟೆನ್ಸ್ 1 ಆಗಿ ಆ್ಯಕ್ಟ್ ಆಗುತ್ತೆ. ಸೊ ನಾಳೆ ನೀವು ವೇಟ್ ಮಾಡಬೇಕಾಗುತ್ತೆ. ಇದು ತುಂಬ ಗ್ಯಾಪ್ ಇದೆ, ಇಲ್ಲಿ ತುಂಬ ಗ್ಯಾಪ್ ಇದೆ. ಯಾಕಂದರೆ ಮಾರ್ಕೆಟ್ ಇಲ್ಲಿ ತುಂಬ ಅಷ್ಟೊಂದು ಕರೆಕ್ಟಾಗಿ ನಮಗೆ ಯಾವುದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇಲ್ಲ. ಅವತ್ತು ಇಲ್ಲಿ ಟ್ರೆಂಡ್ ಲೈನ್ ಇತ್ತು, ಇದು ಕರೆಕ್ಟಾಗಿ ಬ್ರೇಕ್ ಆಯಿತು.
ನಾನು ಪರ್ಫೆಕ್ಟಾಗಿ ಹೇಳಿದ್ದೆ ಕೆಳಗೆ ಬಂತು. ಸೊ ನೀವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಓಕೆನಾ, ನೀವು ವೇಟ್ ಮಾಡಿದ್ರೆ ಮಾತ್ರನೇ ನಾಳೆ ನಿಫ್ಟಿ 50 ಟ್ರೇಡ್ ಮಾಡೋರು ಈಸಿಯಾಗಿ ಟ್ರೇಡ್ ಮಾಡೋಕ್ಕಾಗೋದು. ರೆಸಿಸ್ಟೆನ್ಸ್ ಬರ್ಕೊಂಬಿಡಿ 25,042, ನೆಕ್ಸ್ಟ್ ರೆಸಿಸ್ಟೆನ್ಸ್ ಬಂದು 25,104. ಸೊ ಇದನ್ನೇ ನೋಡ್ಕೊಂಡು ಟ್ರೇಡ್ ಮಾಡಿ ನೋಡಿ. ಮತ್ತು ನಮ್ಮ ಲೆವೆಲ್ಸ್ ಎಷ್ಟು ಕರೆಕ್ಟಾಗಿ ರೆಸ್ಪೆಕ್ಟ್ ಮಾಡ್ತಿದೆ ಅಂತ. ನೀವು ಸುಮ್ಮನೆ ಕಾಲು ಟಿಪ್ಸ್ ಎಲ್ಲ 4-5 ಸಾವಿರ ಕೊಟ್ಟು ತೊಗೊತೀರಾ, ಅದ್ರ ಬದಲು ಈ ಲೆವೆಲ್ಸ್ ನೋಡ್ಕೊಂಡು ನೀವು ಟ್ರೇಡ್ ಮಾಡಿದ್ರೆ ಈಸಿಯಾಗಿ ಪ್ರಾಫಿಟಬಲ್ ಆಗ್ತೀರಾ ನೋಡಿ. ಅದು ನಾವು ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆಮೇಲೆ ತುಂಬ ಜನ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಮಾಡ್ತಾರೆ. ಸೊ ಫಿನ್ ನಿಫ್ಟಿ ಕೂಡ ನಾನು ಲೆವೆಲ್ಸ್ನ ಪ್ರೊವೈಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಇವಾಗ ನೋಡಿ ಮಾರ್ಕೆಟು ನಮ್ಮ ಸಪೋರ್ಟ್ 1 ಮೇಲೇ ಕ್ಲೋಸ್ ಆಗ್ತಾ ಇದೆ. 23,700 ಇದಕ್ಕೆ ಸ್ಟ್ರಾಂಗೆಸ್ಟ್ ಸಪೋರ್ಟ್ ಇದೆ. ಇದೇನಾದರೂ ದಾಟ್ತು ಅಂದರೆ 100% ನೆಕ್ಸ್ಟ್ ಸಪೋರ್ಟ್ ಬಂದು ನಮಗೆ 23,653, ಅಂದರೆ ಜಸ್ಟ್ ನಿಮ್ಗೆ ಒಂದು 45 ಪಾಯಿಂಟ್ಸ್ ಸಿಗುತ್ತೆ ಅಷ್ಟೇ. ರೆಸಿಸ್ಟೆನ್ಸ್ 1 ಬಂದು 23,759, ಅಂದರೆ ಇದಕ್ಕೂ ಗ್ಯಾಪ್ ಬರೀ 60 ಪಾಯಿಂಟ್ಸ್ ಇದೆ. ನಿಫ್ಟಿ 50 ಫಿನ್ ನಿಫ್ಟಿ ಎಲ್ಲ ಇಷ್ಟೇ ಪಾಯಿಂಟ್ಸ್ ಇರುತ್ತೆ, ಬಿಕಾಸ್ ಅದು ಇವಾಗ ನಮಗೆ ತುಂಬ ಮೊಮೆಂಟಮ್ ಕೂಡ ಕೊಟ್ಟಿಲ್ಲ. ಯಾಕಂದರೆ ನೀವು ನೋಡ್ಬೋದು ಲಾಸ್ಟ್ ಒಂದು 3-4 ವೀಕ್ಸ್ನ ಮಾರ್ಕೆಟ್ ತುಂಬ ನಿಧಾನಕ್ಕೆ ಮೇಲೆ ಬಂದಿದೆ. ಸೊ ನಮಗೆ ತುಂಬ ಡೇಗೆ ಮೊಮೆಂಟಮ್ ಜಾಸ್ತಿ ಕೊಟ್ಟಿಲ್ಲ ಅಂದರೆ ನಮಗೆ ಬೇಗ ರೆಸಿಸ್ಟೆನ್ಸ್ ಸಪೋರ್ಟ್ಸ್ ಎಲ್ಲ ಸಿಗ್ತಾ ಇರುತ್ತೆ 50-60 ಪಾಯಿಂಟ್ಸ್ಗೆ. ಆದರೂ ಇದೇನು ಕಮ್ಮಿ ಇಲ್ಲ, ನೀವು ಆರಾಮಾಗಿ ಇಂದ ಮನಿ 50 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರು ಡೆಲ್ಟಾ 0.6 ಇರುತ್ತೆ. ನೀವೇನಾದರೂ ಫಾರ್ ಎಕ್ಸಾಂಪಲ್ 100 ರೂಪಾಯಿ ಕೊಟ್ಟು ಒಂದು ಪ್ರೀಮಿಯಮ್ ತೊಗೊಂಡ್ರು ಅದೇನಾದರೂ 50 ಪಾಯಿಂಟ್ಸ್ ಮೇಲಕ್ಕೆ ಹೋದರೆ ನಿಮ್ಮದು ಆರಾಮಾಗಿ ಅರೌಂಡ್ 30 ಪಾಯಿಂಟ್ಸ್ ಜಾಸ್ತಿ ಆಗುತ್ತೆ. ಅಂದರೆ ನೀವು 100 ರೂಪೀಸ್ ಕೊಟ್ಬಿಟ್ಟು ಒಂದು ಕ್ವಾಂಟಿಟಿ ಬೈ ಮಾಡಿದರೆ ಮಾರ್ಕೆಟ್ಗೆ 50 ಪಾಯಿಂಟ್ಸ್ ಮೊಮೆಂಟಮ್ ಕೊಡ್ತು ಅಂದ್ಕೊಳ್ಳಿ. ಇಂದ ಮನಿ ಡೆಲ್ಟಾ ತುಂಬ ಎಷ್ಟೊಂದು ಜನ ಡೆಲ್ಟಾ ಗೊತ್ತಿರಲ್ಲ, ಬಟ್ ತಿಳ್ಕೊಳ್ಳಿ ಡೆಲ್ಟಾ 0.6 ಇರುತ್ತೆ ಇಂದ ಮನೆಗೆ. ಸೊ 50 ಪಾಯಿಂಟ್ಸ್ ಏನಾದರೂ ರ್ಯಾಲಿ ಕೊಟ್ಟರೆ ನಿಮ್ಮ 100 ರೂಪೀಸ್ 130 ರೂಪೀಸ್ ಆಗುತ್ತೆ. 30% ಆರಾಮಾಗಿ ನೀವು ಇನ್ವೆಸ್ಟ್ಮೆಂಟ್ ಮೇಲೆ ಪ್ರಾಫಿಟ್ನ ಮಾಡ್ಕೊಬೋದು ನೋಡಿ. ನಮಗೆ ರೆಸಿಸ್ಟೆನ್ಸ್ 1 ಇದೆ 23,759, ರೆಸಿಸ್ಟೆನ್ಸ್ 2 ಇದೆ 23,811. ಸೊ ಇದನ್ನು ನೋಡಿಕೊಂಡು ದಯವಿಟ್ಟು ಲೆವೆಲ್ಸ್ನ ಟ್ರೇಡ್ ಮಾಡಿ. ಆಮೇಲೆ ತುಂಬ ಜನ ಫೋಮಲ್ಲಿ ಎಂಟ್ರಿ ಆಗಿಬಿಡ್ತೀರಾ ನೋಡಿ, ಇಲ್ಲೆಲ್ಲ ಎಂಟ್ರಿ ಆಗಿಬಿಡ್ತೀರಾ ಕಾಲಲ್ಲಿ, ಅವಾಗ ನಿಮಗೆ ರಿಜೆಕ್ಷನ್ ಆಗೇ ಆಗುತ್ತೆ. ಮಾರ್ಕೆಟ್ ಈಚೆ ಹೋಗೋಕ್ಕೆ ಫಾರ್ ಎಕ್ಸಾಂಪಲ್ ಸಸ್ಟೈನ್ ಆಗೋಕ್ಕೆ ಬಿಡಿ ಮಾರ್ಕೆಟ್ನ, ಓಕೆನಾ. ನೀವು ಇಲ್ಲೇನಾದರೂ ಟ್ರೇಡ್ ಇವಾಗ ಕಾಲ್ ಸೈಡ್ ಇಲ್ಲಿ ಎಂಟ್ರಿ ಆಗ್ತೀರಾ ಅಂದ್ಕೊಳ್ಳಿ, 100% ನಿಮಗೆ ಫಾರ್ ಎಕ್ಸಾಂಪಲ್ 100 ರೂಪೀಸ್ ಕೊಟ್ಟು ಎಂಟ್ರಿ ಆಗಿದ್ರೆ ನಿಮ್ಮದು ಸ್ಟಾಪ್ ಲಾಸ್ ಇಟ್ಟೇ ಆಗೋಗುತ್ತೆ. ತುಂಬ ಜನ ಇಡೋದೇ 20-25 ಪಾಯಿಂಟು, ಅವ್ರಿಗೆ ಈಸಿಯಾಗಿ ಇಟ್ಟಾಗುತ್ತೆ. ಸೊ ನೀವು ವೇಟ್ ಮಾಡಬೇಕಾಗುತ್ತೆ, ಮಾರ್ಕೆಟು ಬ್ರೇಕ್ಔಟ್ ಆಗೋವರೆಗೂ ನೀವು ದಯವಿಟ್ಟು ವೇಟ್ ಮಾಡಬೇಕಾಗುತ್ತೆ. ಸೊ ಇದೂ ಅಷ್ಟೇ, ಇವತ್ತು ನಿಧಾನಕ್ಕೆ ಮೇಲೆ ಹೋಗಿದೆ. ಆಮೇಲೆ ತುಂಬ ವಾಲಟಿಲಿಟಿ ಇದೆ ನೋಡ್ಬೋದು ನೀವು. ಇದೂ ಕೂಡ ಕೆಳಗಡೆಯಿಂದ ಒಂದು ಟ್ರೆಂಡ್ ಲೈನ್ ಹಾಕಿದ್ರೆ ಇದು ಕೂಡ ಪರ್ಫೆಕ್ಟಾಗಿ ಅಪ್ವರ್ಡ್ ರೇಂಜಲ್ಲೇ ಇದೆ ಮಾರ್ಕೆಟು. ಸೊ ದಯವಿಟ್ಟು ನಾಳೆ ಯಾರ್ಯಾರು ಫಿನ್ ನಿಫ್ಟಿಲಿ ಟ್ರೇಡ್ ಮಾಡ್ತಿರೋ ವೇಟ್ ಮಾಡಿ, ಇದು ಪರ್ಫೆಕ್ಟ್ ಲೆವೆಲ್ಸ್ ಆಗಿದೆ. ಪರ್ಫೆಕ್ಟ್ ಲೆವೆಲ್ಸ್ ಆಗಿರೋ ಕಾರಣ ನೀವು ವೇಟ್ ಮಾಡಿ ಟ್ರೇಡ್ ಮಾಡಿ. ಆಮೇಲೆ ನಾಳೆ 9:15ಗೆ ತುಂಬ ಜನ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಕೇಳಿದ್ರೆ 9:35 to 9:45 ಇಸ್ ದ ಬೆಸ್ಟ್ ಟೈಮ್, ಬಿಕಾಸ್ ನಿಮಗೆ ರೆಸಿಸ್ಟೆನ್ಸ್ ಸಪೋರ್ಟ್ ಗೊತ್ತಾಗಿರುತ್ತೆ, ಟ್ರೆಂಡ್ ಯಾವ ಕಡೆ ಅಂತ ಗೊತ್ತಾಗಿರುತ್ತೆ. ಸೊ ನೋಡ್ಕೊಂಡು ಟ್ರೇಡ್ ಮಾಡಿ. ನಿಮಗೆ ಈ ವಿಡಿಯೋ ಅನ್ನೋದು ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಯಾರ್ಯಾರು ಟ್ರೇಡರ್ಸ್ ಇರ್ತಾರಲ್ಲ ಅವ್ರ ಜೊತೆ ಎಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.